ಇವಾಗ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಂತಲೇ ಹೇಳ್ಬೋದು ಸರ್. ತುಪ್ಪ ರೆಡಿಯಾಗಿದೆ. ಇದು ಅಂದರೆ ಫಸ್ಟ್ ಫಿಲ್ಟ್ರು ಸರ್. ಇದು ಸೆಕೆಂಡ್ ಫಿಲ್ಟ್ರೇಷನ್. ಇದು ಸೆಕೆಂಡ್ ಮತ್ತು ಮೇಯ್ನ್ ಫಿಲ್ಟ್ರೇಷನು. ಈಗ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರಲ್ಲ, ಇದಕ್ಕೇನೆ ಸರ್. ಇದೇ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್. ಇದು ಇಲ್ಲಿ ಯಾರಾದರೂ ಬೇಕಾದರೆ ಬಂದು ನೋಡ್ಬೋದು ನಾವು ಹೇಗೆ ಮೆಲ್ಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ಕಸ್ಟಮರ್ ಬಂದರೆ ಖಂಡಿತವಾಗ್ಲೂ ತೋರಿಸ್ತೀವಿ. ಮಲೆನಾಡು ಭಾಗದ ಬೆಣ್ಣೆ ಹೆಚ್ಚಾಗಿ ಕಲೆಕ್ಟ್ ಮಾಡೋದು. ಮೆಲ್ಟ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಗ್ಯಾಸಲ್ಲಿ ಮೆಲ್ಟ್ ಮಾಡ್ತೀವಿ. ಇದಕ್ಕೆ ವೀಳ್ಯದೆಲೆ ಒಂದು ಹಾಕಿದ್ದೀವಿ, ಬೇರೆ ಏನೇನೂ ಹಾಕಿಲ್ಲ ಸರ್. ಇದೇ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್. ಇದು ಹೇಗೆ ಅಂದರೆ ಇಲ್ಲಿ ಯಾರಾದರೂ ಬೇಕಾದರೆ ಬಂದು ನೋಡ್ಬೋದು ನಾವು ಹೇಗೆ ಮೆಲ್ಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ಕಸ್ಟಮರ್ ಬಂದರೆ ಖಂಡಿತವಾಗ್ಲೂ ತೋರಿಸ್ತೀವಿ. ಇದು ವಿದ್ಯಾರಣ್ಯಪುರ ಮತ್ತು ತಿಂಡ್ಲು ಮೇನ್ ರೋಡಲ್ಲಿದೆ. ವಿದ್ಯಾರಣ್ಯಪುರದಿಂದ ತಿಂಡ್ಲಿಗೆ ಹೋಗ್ತಾ ಗೋದ್ರೇಜ್ ಅಪಾರ್ಟ್ಮೆಂಟ್ ಇದೆ. ಗೋದ್ರೇಜ್ ಅಪಾರ್ಟ್ಮೆಂಟ್ ಆಫ್ಟರು ಮತ್ತು ನಾರಾಯಣ ಸ್ಕೂಲ್ ಬಿಫೋರಲ್ಲಿ ನಮ್ಮ ಹೆಬ್ಬೈಲ್ ಗೀ ಪಾಯಿಂಟ್ ಬರುವಂಥದ್ದು. ಬೆಣ್ಣೆಯನ್ನು ತಂದು ಮೆಲ್ಟ್ ಮಾಡ್ತೀವಿ. ಮಲೆನಾಡು ಭಾಗದ ಬೆಣ್ಣೆ ಹೆಚ್ಚಾಗಿ ಕಲೆಕ್ಟ್ ಮಾಡೋದು. ಶಾರ್ಟೇಜ್ ಬಿದ್ದರೆ ಮಾತ್ರ ಬೇರೆ ಕಡೆಯಿಂದ. ಸೊ ದೇಸಿ ಬೆಣ್ಣೆಯನ್ನು ಒಂದು ಸಾರಿ ವಾಶ್ ಮಾಡಿ ನಾವು ಮೆಲ್ಟ್ ಮಾಡುವಂಥದ್ದು. ಮೆಲ್ಟ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಗ್ಯಾಸಲ್ಲಿ ಮೆಲ್ಟ್ ಮಾಡ್ತೀವಿ. ಇದು ಭಾಳ ಮೇಯ್ನ್ ಆಗ್ತದೆ ಫುಡ್ ಐಟಮ್ಗೆ. ಮತ್ತೊಂದು ಸ್ಟೈನ್ಲೆಸ್ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಇದು ಕೂಡ ಫುಡ್ ಗ್ರೇಡು. ಹೌದು. ಮತ್ತು ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ಯಾಕ್ಟ್ರಿನ ಹೈಜೀನನ್ನು ಮೇಂಟೈನ್ ಮಾಡಿದ್ದೀವಿ. ಹೈಜೀನ್ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ದಯವಿಟ್ಟು ಯಾರಾದರೂ ಕಸ್ಟಮರ್ ಬಂದು ನೋಡಿದರೆ ಅವರಿಗೆ ತೃಪ್ತಿ ಆಗುತ್ತೆ ಸರ್. ನೋಡಿ ಇವಾಗ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಂತಲೇ ಹೇಳ್ಬೋದು. ಗೋಲ್ಡನ್ ಯೆಲ್ಲೋ ಕಲರ್ ಅಥವಾ ಗೋಲ್ಡನ್ ಕಲರಿಗೆ ಇದು ಟರ್ನ್ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತು ಮೆಲ್ಟ್ ಆದರೆ ನಮಗೆ ರೆಡಿ ಆಗುತ್ತೆ. ಸೊ ಇದಕ್ಕೆ ವೀಳ್ಯದೆಲೆ ಒಂದು ಹಾಕಿದ್ದೀವಿ, ಬೇರೆ ಏನೇನೂ ಹಾಕಿಲ್ಲ. ನೋಡಿ 100% ಸರ್. ಒಂದು 9 to 10 hours ಆಗುತ್ತೆ. ಲೋ ಫ್ಲೇಮಲ್ಲಿ ಮೆಲ್ಟ್ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ಗ್ರ್ಯಾನ್ಯೂಲ್ಸ್ ಬರುತ್ತೆ. ಮತ್ತು ಇದು ಹಾಗೇ ಪರಿಮಳ ಉಳ್ಕೊಳ್ಳುತ್ತೆ. 4 months ಆದ್ರೂ ಹಾಗೆ ಉಳ್ಕೊಳ್ಳುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಫಿನಿಶ್ ಆಗುತ್ತೆ ಸರ್. ಇನ್ನೊಂದು ಸ್ವಲ್ಪ ಹೊತ್ತು ಮೆಲ್ಟ್ ಆಗಬೇಕು. ನೋಡಿ ಹೇಗಿದೆ ಅಂತ. ಖಂಡಿತ ಸರ್. ಸರ್ ಈಗ ನೀವು ಕೇಳಿದ್ರಲ್ಲ ತುಪ್ಪ ರೆಡಿ ಆಯ್ತಾ ಅಂತ. ಇನ್ನೇನು ಆಗುತ್ತೆ ಹೇಗೆ ಅಂದರೆ ಕಂಡುಹಿಡಿಯೋದು. ನೋಡಿ ಇದು ಗೋಲ್ಡನ್ ಯೆಲ್ಲೋ ಕಲರ್ ಇದೆ. ಈ ಭಾಗ ವೈಟಿಶ್ ಕಾಣಿಸ್ತಾ ಇದೆಯಲ್ಲ, ಇದು ಚಾಕ್ಲೇಟ್ ಬಣ್ಣಕ್ಕೆ ಟರ್ನ್ ಆಯಿತು ಅಂದರೆ ಆವಾಗ 100% ತುಪ್ಪ ರೆಡಿ ಸರ್. ತುಪ್ಪ ರೆಡಿಯಾಗಿದೆ. ಈಗ ರಿಯಲ್ ಲಿಕ್ವಿಡ್ ಗೋಲ್ಡ್ ಥರ ಕಾಣಿಸ್ತಾ ಇದೆ ನೋಡಿ. ಇದು ಫಿಲ್ಟ್ರ್ ಆಗಿ ಇದು ಅಂದರೆ ಫಸ್ಟ್ ಫಿಲ್ಟ್ರು. ಸೆಕೆಂಡ್ ಫಿಲ್ಟ್ರಲ್ಲಾಗುತ್ತೆ. ಅದು ಫೈನಲ್ ಫಿಲ್ಟ್ರ್ ಕೂಡ ಆಗಿರುತ್ತೆ. ಆಮೇಲೆ ತುಪ್ಪ ಕಂಪ್ಲೀಟಾಗಿ ರೆಡಿ ಆಯಿತು. ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು. ತುಂಬ ಬಿಸಿ ಇದೆ ಸರ್. ಇದು ಸ್ವಲ್ಪ ಡೇಂಜರಸ್ ಅಂದರೆ ಕೈ ಟಚ್ ಆಗಂಗಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಅದಾದ ನಂತರನೂ ಬಿಸಿ ಇರುತ್ತೆ. ಬಾಟ್ಲು ತುಂಬಿಸ್ತೀವಿ. ಸೊ ಬಿಸಿನೇ ಬಾಟ್ಲು ತುಂಬಿಸಿ ಪ್ಯಾಕ್ ಮಾಡಿ ಹೇಳಿದ್ವಲ್ಲ ಸ್ವಲ್ಪ ದಿವಸ ಇಡಬೇಕಾಗುತ್ತೆ ಸರ್. ಆಮೇಲೆ ಸೇಲ್ ಮಾಡಬೇಕಾಗುತ್ತೆ. ಇದನ್ನು ನಾವು ಚಾಕ್ಲೇಟ್ ಮಾಡೋದಕ್ಕೆ, ಇಲ್ಲ ಅಂದರೆ ಬರ್ಫಿಗಳು ಮಾಡೋದಕ್ಕೆ, ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪಿನಂಶ ಇದರಲ್ಲಿ ಇದ್ದಾಗಿರುತ್ತೆ. ಹಾಗಾಗಿ ಈ ಗಸಿ ಕೂಡ ಯೂಸ್ ಆಗುತ್ತೆ. ಯಾವುದು ವೇಸ್ಟೇಜ್ ಇಲ್ಲ ಸರ್. ಕಾಮಧೇನುವಿಂದ ಬರ್ತಕ್ಕಂಥ ಯಾವ ಐಟಮ್ಸ್ ಕೂಡ ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸರ್. ಇದು ಸೆಕೆಂಡ್ ಫಿಲ್ಟ್ರೇಷನ್. ಇದು ಸೆಕೆಂಡ್ ಮತ್ತು ಮೇಯ್ನ್ ಫಿಲ್ಟ್ರೇಷನು. ಈಗ ನೀವು ನೋಡಿ, ಈಗ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರಲ್ಲ, ಇದಕ್ಕೇನೆ ಇದು ಲಿಕ್ವಿಡ್ ಅಂದರೆ ಗೋಲ್ಡನ್ ಕಲರಲ್ಲಿ ಬರ್ತಾಯಿದೆ. ಇದು ಫೈನಲ್ ಸರ್. ಇದರಿಂದ ಪ್ಯಾಕಿಂಗ್ ಹೋಗುತ್ತೆ. ಪ್ಯಾಕಿಂಗ್ ಆಗಿ ಆಮೇಲೆ ಔಟ್ಲೆಟ್ಗಳಿಗೆ ಹೋಗುತ್ತೆ ಸರ್. ಇದು ನಾವು ತುಪ್ಪ ಯಾಕೆ 10 hours ಆಗುತ್ತೆ ಅಂದರೆ, ಈಗ ಮಲೆನಾಡು ಫಾರ್ಮುಲಾ ಅಂತ ಏನು ನಾವು ಹೇಳ್ತಾ ಇದ್ವಲ್ಲ, ಮಲೆನಾಡು ಫಾರ್ಮುಲಾ ಅಂದರೆ ಏನು ದೊಡ್ಡ ಏನೋ ಒಂದು ಮಾಡ್ತೀವಿ ಅಂತ ಅಲ್ಲ. ಸೊ ಕಟ್ಟಿಗೆ ಒಲೆಯಲ್ಲಿ ಮಲೆನಾಡಲ್ಲಿ ಕಾಯಿಸ್ತಾ ಇದ್ರಲ್ಲ, ಕಟ್ಟಿಗೆ ಒಲೆಯಲ್ಲಿ ಕಾಯಿಸಿದ್ರೆ 90 ಡಿಗ್ರಿಗಿನ್ನ ಮೇಲೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಅದೇ ಫಾರ್ಮುಲಾ ಇಟ್ಕೊಂಡು ಇಲ್ಲಿ ಕಟ್ಟಿಗೆ ಒಲೆಯಲ್ಲಿ ಕಾಯಿಸೋಕ್ಕಾಗಲ್ಲ, ನಾವು ಗ್ಯಾಸಲ್ಲಿ ಮೆಲ್ಟ್ ಮಾಡ್ತಾಯಿದ್ದೀವಿ. ಅದನ್ನು ಲೋ ಫ್ಲೇಮಲ್ಲಿ ಅಂದರೆ ಮೆಲ್ಟ್ ಮಾಡೋದ್ರಿಂದ ಇದು ಕಟ್ಟಿಗೆ ಒಲೆ ಒಂದು ಫೀಲ್ ಕೊಡುತ್ತೆ. ಆಮೇಲೆ ಇಲ್ಲಿ ಈ ಥರ ಫಿಲ್ಟ್ರ್ ಮಾಡೋದ್ರಿಂದ ಅದು ಯಾವುದೇ ಡಸ್ಟ್ ಉಳಿಯೋದೇ ಇಲ್ಲ. ಹಾಗಾಗಿ ಬಿಸಿನೇ ಪ್ಯಾಕ್ ಮಾಡಿ ಬಿಸಿನೇ ಒಂದು 4 to 5 days ಒಂದು ರೂಮ್ ಟೆಂಪ್ರೇಚರ್ಲಿ ಇಟ್ಟು ಆಮೇಲೆ ಕಸ್ಟಮರ್ಗೆ ಕೊಡುವಂಥದ್ದು. ನಾವು ಕಾಮಧೇನುವಿಂದ ಸಾಕಷ್ಟು ಬೆನಿಫಿಟನ್ನು ಪಡಿತಾ ಇದ್ದೀವಿ. ಆ ಕಾಮಧೇನುಗೆ ನಾವೇನಾದ್ರು ಕೊಡಲೇಬೇಕು. ಹಾಗಾಗಿ ನಮ್ಮ ಹೆಬ್ಬೈಲ್ ಸಂಸ್ಥೆಯಿಂದ ಬರುವಂಥ ಒಂದಿಷ್ಟು ಲಾಭದ ಅಮೌಂಟನ್ನು, ಏನು ನಮ್ಗೆ ಲಾಭ ಬರುತ್ತಲ್ವ, ಅದರಲ್ಲಿ ಕೆಲವೊಂದಿಷ್ಟು ಅಮೌಂಟನ್ನು
ಈ ಗೊಡ್ಡು ಹಸು ಅಂದರೆ ಹಾಲು ಕೊಡದೇ ಇರುವಂಥ ಹಸುಗಳ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟಿದ್ದೀವಿ. ಅಂಥ ಸಂಸ್ಥೆಗಳಿಗೆ ಮೇವು ಮತ್ತು ಕೆಲವು ಹಣವನ್ನು ಕೊಡ್ತಾ ಇದ್ದೀವಿ. ಮತ್ತು ಗಂಡು ಕರುವನ್ನು ಯಾವ ಸಂಸ್ಥೆ ಸಾಕುತ್ತೋ ಅವರಿಗೆ ಕೂಡ ಮೇವನ್ನು ಕೊಡಿಸುವಂಥದ್ದು ಮತ್ತು ಹಣವನ್ನು ಕೊಡುವಂಥದ್ದು ನಮ್ಮ ಹೆಬ್ಬೈಲ್ ಸಂಸ್ಥೆಯಿಂದ ನಡೀತಾ ಇದೆ. ಮತ್ತು ಈಗ ನೋಡಿ ಯಾಕೆ ಈ ಥರ ಮಾಡ್ತಾಯಿದ್ದೀವಿ ಅಂದರೆ, ಹಾಲು ಕೊಡುವಂಥ ಹಸುವನ್ನು ಯಾರು ಬೇಕಾದರೂ ಸಾಕ್ತಾರೆ. ಮತ್ತು ಆ ಥರ ಹಸುವಿಂದ ಬರುವಂಥ ಹಾಲನ್ನು, ಮೊಸರನ್ನು, ಬೆಣ್ಣೆಯನ್ನು, ತುಪ್ಪವನ್ನು ನಾವುಗಳು ಪರ್ಚೇಸ್ ಮಾಡ್ತೀವಿ. ಆದರೆ ಗಂಡು ಕರುವನ್ನು ಅಥವಾ ಹಾಲು ಕೊಡದೇ ಇರುವಂಥ ಮುದಿ ಹಸುವನ್ನು ಸಾಕೋದಿದೆಯಲ್ಲ, ಅದು ಕಷ್ಟ ಸಾಧ್ಯ. ಹಾಗಾಗಿ ಅಂಥವರಿಗೆ ನಾವು ಹೆಲ್ಪ್ ಮಾಡೋದ್ರಿಂದ ನಮಗೂ ಪುಣ್ಯ ಬರುತ್ತೆ, ನಮ್ಮ ಸಂಸ್ಥೆ ಕೂಡ ಚೆನ್ನಾಗಿ ನಡೀತದೆ. ಅದಕ್ಕೆ ಇಷ್ಟು ಏನು ಹೊಸದಾಗಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ತುಪ್ಪ ಎಲ್ಲ ರೆಡಿಯಾಗಿ ಈಗ ಫಿಲ್ ಮಾಡ್ತಾಯಿದ್ದೀವಿ. ಇದು ಬಿಸಿ ಇದೆ. ಬಿಸಿ ತುಪ್ಪನ ಫಿಲ್ ಮಾಡಿ ಇವತ್ತೇ ಯಾರಾದರೂ ಬಂದು ಕೇಳಿದ್ರೆ ಖಂಡಿತ ಕೊಡಲ್ಲ ಸರ್. ಇದನ್ನು ತೊಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಡ್ತೀವಿ. 3 to 4 days. ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ತೆಗೆದು ಸ್ಟೋರ್ ರೂಮಲ್ಲಿಟ್ಟು ಆಮೇಲೆ ಸೇಲ್ ಮಾಡೋದು. ಸರ್ ಇದು KGಯಲ್ಲಿ ಬರೋಲ್ಲ, ಲಿಕ್ವಿಡ್ ಎಲ್ಲ ಲೀಟ್ರಲ್ಲೇ ಬರೋದಲ್ಲ. ಹಾಗಾಗಿ ಇದು 1 ಲೀಟ್ರು, ಇದು 1/2 ಲೀಟ್ರು, ಇದು 225 ml. ಯಾರಾದರೂ ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ ಅವರಿಗೆ ಶಿಪ್ಪಿಂಗ್ ಚಾರ್ಜ್ ಇರಲ್ಲ, ಎಕ್ಸ್ಟ್ರಾ. ಫ್ರೀ ಅಂದರೆ ಅಟ್ಲೀಸ್ಟ್ ಅರ್ಧ kg ಆದರೂ ಬುಕ್ ಮಾಡಬೇಕು ಅವರು. ಅರ್ಧ kgಗಿನ ಕಮ್ಮಿ ಬುಕ್ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜು 60 rupees ಬೀಳ್ತದೆ. ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇಲ್ಲದೇ ಅವ್ರ ಮನೆಗಳಿಗೆ ತಲುಪಿಸ್ತೀವಿ. ಹೇಗಪ್ಪ ವೆಬ್ಸೈಟಿಗೆ ಸಿಗುತ್ತೆ ಅಂದರೆ, ವೆಬ್ಸೈಟ್ ID ಸಿಗಬೇಕಲ್ಲ ಅವರಿಗೆ. ನಮ್ಮ ಮೊಬೈಲ್ ನಂಬರಿಗೆ ಹಾಯ್ ಅಂತ ಕಳಿಸಿದ್ರೆ ಸಾಕು, ವಾಟ್ಸಪ್ಪಲ್ಲಿ ವೆಬ್ಸೈಟ್ ID, ಫ್ಯಾಕ್ಟ್ರಿ ಲೊಕೇಶನ್ನು ಎಲ್ಲ ಡೀಟೇಲ್ಸು ಬರುತ್ತೆ. ಖಂಡಿತವಾಗ್ಲೂ ಅವರೇನಾದರೂ ಫ್ಯಾಕ್ಟ್ರಿ ವಿಸಿಟ್ ಮಾಡಬೇಕು ಅಂದರೆ ನಾವು ಅಂದರೆ ಡೈಲಿ ಮೆಲ್ಟಿಂಗ್ ಇರಲ್ಲ ನಮ್ದು ಈಗ ಸದ್ಯ, ವೀಕ್ಲಿ ಒನ್ಸು ಆ ಥರ ಮೆಲ್ಟಿಂಗ್ ನಡೆಯುತ್ತೆ. ಅವತ್ತಿನ ದಿನ ಬಂದರೆ ಅವರು ಲೈವ್ ಹೇಗೆ ಮೆಲ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ನೋಡ್ಬೋದು. ಅಂದರೆ ನಂಬಿಕೆ ಉಳಿಸ್ಕೊಳ್ಳೋದು ಅದೊಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಹಾಗಾಗಿ ಈ ನಂಬಿಕೆ ಉಳಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನೀವು ಬನ್ನಿ ನೋಡಿ ಅನ್ನೋದು. ಮತ್ತು ಯಾವ್ಯಾವ ಥರ ಪ್ರಾಸೆಸ್ ಮಾಡ್ತೀವಿ, ಯಾವ ಥರ ಫಿಲ್ಟ್ರ್ ಮಾಡ್ತೀವಿ, ಯಾವ ಥರ ಪ್ಯಾಕಿಂಗ್ ಮಾಡ್ತೀವಿ, ಬೆಣ್ಣೆ ಯಾವ ಥರ ಇರುತ್ತೆ, ಬೆಣ್ಣೆನ ಹೇಗೆಲ್ಲ ಅಂದರೆ ಅದನ್ನೆಲ್ಲ ತೋರಿಸ್ತೀವಿ. ಮತ್ತು ನೀವು ನಮ್ಮ ತುಪ್ಪವನ್ನು ಪ್ಯೂರ್ ಆಗಿದೆಯೋ ಅಥವಾ ನಮ್ಮ ಪ್ರಾಡಕ್ಟನ್ನು ಪ್ಯೂರ್ ಆಗಿದೆಯೋ ಅಂತ ನಿಮ್ಮ ಮನೆಗಳಲ್ಲೇ ಟೆಸ್ಟ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇರೋ ಕಾರಣ ಕೂಡ ನಾವು ವಿಶ್ವಾಸವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದು ದೊಡ್ಡ ಚಾಲೆಂಜ್ ಆಗಿದೆ, ದೊಡ್ಡ ಹೋರಾಟ.